ಇನ್ನು ಮನಿ ಕೊಟ್ರೆ ಮನೆ ಅಂತ ಬಿ ಆರ್ ಪಾಟೀಲ್ ಆರೋಪ ಮಾಡಿದಾರಲ್ಲ, ಈ ಮಾತನ್ನ ಸಪೋರ್ಟ್ ಮಾಡಿ ಮಾತನಾಡಿದರೆ ಮತ್ತೊಬ್ಬ ಶಾಸಕ ಬೇಳೂರು ಗೋಪಾಲಕೃಷ್ಣ. ವಸತಿ ಇಲಾಖೆಯಲ್ಲಿ ಮನಿ ಗೋಲ್ಮಾಲ್ ವಿಚಾರ ಬಿ ಆರ್ ಪಾಟೀಲ್ ಮಾಡಿದ ಆರೋಪ. ಬಿ ಆರ್ ಪಾಟೀಲ್ ಹೇಳಿಕೆಗೆ ಕಾಂಗ್ರೆಸ್ ಶಾಸಕರೇ ಬೆಂಬಲ ಕೊಟ್ಟಿದ್ದಾರೆ. ಬಿ ಆರ್ ಪಾಟೀಲ್ ಆರೋಪದ ಬಗ್ಗೆ ತನಿಖೆಗೆ ಒತ್ತಾಯಿಸಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಸಾಗರದ ಶಾಸಕರು ವಸತಿ ಸಚಿವ ಜಮೀರ್ ರಾಜೀನಾಮೆ ಪಡೆಯೋದು ಸೂಕ್ತ ನೋಡಿ, ಅವರ ಪಕ್ಷದವರೇ ಅವರ ಪಕ್ಷದ ಮಂತ್ರಿಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಅಕ್ರಮ ಸಾಬೀತಾಗಿಲ್ಲ ಅಂದರೆ ಬೇಕಿದ್ರೆ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಲಿ, ಸದ್ಯಕ್ಕೆ ರಾಜೀನಾಮೆ ಕೊಡಲಿ ಅಂತ ಬೇಳೂರು ಗೋಪಾಲಕೃಷ್ಣ. ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ಸರ್. ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಭಾವನೆ. ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರೇ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಅರವಿಂದ್ ಸರ್, ಈಗ ತಾವು ಬಿ ಆರ್ ಪಾಟೀಲ್ ಮಾತನ್ನ ಸಪೋರ್ಟ್ ಮಾಡಿ ಮಾತನಾಡಿದ್ದೀರಾ. ಅವ್ರು ಮಾಡಿದಂತಹ ಆರೋಪ ದುಡ್ಡು ಕೊಟ್ಟರೆ ಮನೆ ಅನ್ನುವಂತಹ ಆರೋಪವನ್ನ ಸಪೋರ್ಟ್ ಮಾಡಿ ಮಾತನಾಡಿದ್ದೀರಾ. ಸೊ ಹಾಗಾದ್ರೆ ಏನು ನಿಮ್ಮ ಒತ್ತಾಯ ಏನು ಅಂತ? ನೋಡಿ, ಒಬ್ಬ ಹಿರಿಯ ಸದಸ್ಯರು ಅಪಾದನೆ ಮಾಡಿದ್ದಾರೆ, ನಮ್ಮ ಪಕ್ಷದ ಸದಸ್ಯರಿದ್ದಾರೆ. ಈ ತರ ಮತ್ತೆ ವಿರೋಧ ಪಕ್ಷಕ್ಕೆ ಗೊಂದಲ, ವಿರೋಧ ಪಕ್ಷಕ್ಕೆ ಆಹಾರ ಆಗೋದು ಬೇಡ. ಈ ತರ ಏನಾರು ಇದ್ರೆ ಅವರಿಗೆ ರಾಜೀನಾಮೆ ಕೊಟ್ಟು ಮತ್ತೆ ಅದನ್ನ ತನಿಖೆ ಮಾಡಿ ಸಾಬೀತಾದ್ಮೇಲೆ ಮತ್ತೆ ಅವರು ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಯಾಕೆ ಪಕ್ಷದಲ್ಲಿ ಗೊಂದಲ ಆಗ್ಬೇಕು? ಅದಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಇದ್ ಮಾಡೋದು ಒಳ್ಳೇದು ಅಂತ ನಾನು ಹೇಳಿದ್ದೀನಿ. ಈಗ ರಾಜೀನಾಮೆ ಕೊಡ್ಬೇಕಾ, ರಾಜೀನಾಮೆ ಪಡಿಬೇಕಾ? ರಾಜೀನಾಮೆ ಇವ್ರು ಪಡಿಬೇಕು, ಮುಖ್ಯಮಂತ್ರಿಗಳೇ ಪಡಿಬೇಕಾಗಾದ್ರೆ ಪಡಿಬೇಕು. ಆ ನಂತರ ಆರಾಮಾಗಿ ನೋಡಿ, ಈಗ ನಾಗೇಂದ್ರ ಅವ್ರದ್ದೆಲ್ಲ ಈಗ ಆಯ್ತು. ಆ ನಂತರ ಅವ್ರಿಗೆ ಈಗ ಕ್ಲೀನ್ ಚಿಟ್ ಆಗಿದೆ, ಅವ್ರಿಗೆ ಮತ್ತೆ ಅವಕಾಶ ಸಿಗುತ್ತೆ. ಈಗ ಹಾಗೆ ಬರ್ಲಿ ಅಂತ ಯಾಕೆ ಗೊಂದಲ ಯಾಕೆ ಸೃಷ್ಟಿ ಮಾಡೋದು? ಮತ್ತೆ ಪಕ್ಷದಲ್ಲಿ ಯಾಕೆ ವಿರೋಧ ಪಕ್ಷರಿಗೆ ಯಾಕೆ ಆಹಾರ ಆಗ್ಬೇಕು ನಾವು? ಅವ್ರು ಇದೇ ಕಾಯ್ತಾ ಇರ್ತಾರೆ, ಸುಮ್ಮನೆ ಗೊಂದಲ. ಈಗ ತಾವು ಕೂಡ ಶಾಸಕರು ಗೋಪಾಲಕೃಷ್ಣ ಅವರೇ, ಈಗ ವಸತಿ ಯೋಜನೆಯಲ್ಲಿ ಮನೆಗಳು ತಮ್ಮ ಕ್ಷೇತ್ರಕ್ಕೂ ಅಲಾಟ್ ಆಗುತ್ತೆ. ನೀವು ಕಂಡಂತೆ ಆ ತರ ಪರಿಸ್ಥಿತಿ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ? ನನ್ನೆಲ್ಲ ಏನ್ ಬರ್ಲಿಲ್ಲ, ಆ ತರ ಏನು ಇರ್ಲಿಲ್ಲ. ಅವರಲ್ಲಿ ಆಗಿದೆ ಅಂತ ಹೇಳಿ ಅವರು ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು, ದಿನನಿತ್ಯ ಅವರು ಸ್ಟೇಟ್ಮೆಂಟ್ ಕೊಡೋದು, ನಾನು ಯಾವಾಗಲೂ ಬದ್ಧನಾಗಿದ್ದೀನಿ ಅಂತ ಹೇಳ್ತಾ ಇರೋದೆಲ್ಲ ಕೇಳಿದಾಗ ಸುಮ್ಮನೆ ದಿನ ಗೊಂದಲ ಮಾಡೋ ಬದಲು ಇದನ್ನ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡೋದು ಒಳ್ಳೇದು ಅಂತ. ರಾಜು ಕಾಗೆ ಅವರು, ನಿಮ್ಮ ಪಕ್ಷದ ಇನ್ನೊಬ್ರು ಶಾಸಕರು ಹೇಳ್ತಾರೆ ವರ್ಕ್ ಆರ್ಡರ್ ಪಡೆಯಕ್ಕೆ ದುಡ್ಡು ಕೊಡಬೇಕು ಅಂತ. ಅದೇನು ಅವ್ರನ್ನ ಕೇಳ್ಬೇಕು, ಅದ್ ನಾನು ಹೇಳಕ್ ಹೋಗುದಿಲ್ಲ. ನಾನು ಈ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಗ ನಿಮ್ಮ ಪಕ್ಷದ ಸಚಿವರ ರಾಜೀನಾಮೆಯನ್ನ ನೀವು ಒತ್ತಾಯಿಸಿದ್ದೀರಾ? ಖಂಡಿತ ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯವನ್ನ ಹೇಳಿದ್ದೀನಿ. ಸರ್, ಪಕ್ಷಕ್ಕೆ ಮುಜುಗರ ಆಗಲ್ವಾ? ಅಲ್ಲ, ಒಂದು ತನಿಖೆ ಆಗ್ಬೇಕು. ಇಲ್ಲಾಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಮತ್ತೆ ಅದು ಸಾಬೀತಾದ್ಮೇಲೆ ಮತ್ತೆ ಬರ್ಲಿಕ್ಕೆ ಅವಕಾಶ ಇದೆಯಲ್ಲ ಅವರಿಗೆ. ಹಾಗಾಗಿ ಮತ್ತೆ ಇಲ್ಲಾಂದ್ರೆ ಎಷ್ಟು ದಿನ ಅಂತ ಗೊಂದಲ ಮಾಡ್ಬೇಕು ಕೂರ್ತೀರಿ? ಮತ್ತೆ ನಾಗೇಂದ್ರನ ಯಾಕೆ ರಾಜೀನಾಮೆ ಕೊಡ್ಸಿದ್ರಿ? ನಾಗೇಂದ್ರ ಹಾಗೆ ಇರ್ಬೋದಿತ್ತಲ್ಲ. ಹೌದು ಅಲ್ವಾ? ಹಾಗಾಗಿ ನಮ್ಮ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗೋದು ಬೇಡ, ಏನು ಬೇಡ. ರಾಜೀನಾಮೆ ಕೊಟ್ಟು ಮತ್ತೆ ಸಾಬೀತಾದ್ಮೇಲೆ ಮತ್ತೆ ಮಂತ್ರಿ ಆಗಕ್ಕೆ ಅವಕಾಶ ಇದೆಯಲ್ಲ. ಸುಳ್ಳು ಅಂತ ಆದ್ಮೇಲೆ ಒಂದ್ ವೇಳೆ ರಾಜೀನಾಮೆ ಪಡ್ಕೊಂಡ್ರೂ ಕೂಡ ಪಕ್ಷಕ್ಕೇನು ಮುಜುಗರ ಇಲ್ಲ ಸದ್ಯಕ್ಕೆ? ಹಾಗಾದ್ರೆ ಏನಾಗೋದಿಲ್ಲ ಅವಾಗ. ಓಕೆ, ಅವ್ರು ಆಮೇಲೆ ತನಿಖೆ ಮಾಡಿಬಿಟ್ಟು ಅದ್ರಲ್ಲಿ ಏನಿದೆ ಸತ್ಯತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಓಕೆ, ನೀವ್ ಹೇಳೋದು ಅವರು ಸಚಿವರಾಗಿ ಮುಂದುವರೆದ್ರೇನೆ ಮುಜುಗರ ಅಂತ? ಹೌದು, ಅದು ಇದೇ ತರ ಆದ್ರೆ ಮತ್ತೆ ದಿನನಿತ್ಯ ಅದೇ ಗೊಂದಲ ಯಾಕೆ? ಅದಕ್ಕೆ ಹೇಳಿಕೆ ಕೊಟ್ಟಿದ್ದೀವಿ. ಅಲ್ಲ ಸರ್, ನಿಮ್ಮ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಂಡು CM 40% ಕಮಿಷನ್ ಇದ್ರದ್ದು ಹೋರಾಟ ಮಾಡ್ಕೊಂಡು ಅಧಿಕಾರಕ್ಕೆ ಬಂದವರು. ನಿಮ್ಮ ಪಕ್ಷದಲ್ಲೂ ಇದೇ ಕೇಳಿ ಬರ್ತಾ ಇದೆಯಲ್ಲ ಸರ್? ಇದು ನೋಡಿ, ಒಂದೊಂದು ಸರಿ ಘಟನೆಗಳಲ್ಲಿ ಆಗ್ತಾವು. ಇದರಲ್ಲಿ ಯಾರ ತಪ್ಪಿಸತ್ತಾರ ಅವ್ರು ಆಗಿದ್ದಾರಂತೆ ನಾನು ಹೇಳಲ್ಲ. ಈಗ ತಪ್ಪಿಸತ್ತಾರ ಅಲ್ಲ ಅಂತ. ಆದ್ರೆ ತನಿಖೆ ಆಗಿ ರಾಜೀನಾಮೆ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಆದ್ಮೇಲೆ ಇದಾಗ್ಬೇಕು. ಅಲ್ಲಿವರೆಗೆ ಅವ್ರ ಇದಲ್ಲ, ತಪ್ಪಿಸತ್ತಾರ.
ಆದ್ರೆ ರಾಜೀನಾಮೆ ಕೊಟ್ಟು ಇದು ಮಾಡೋದು ಒಳ್ಳೇದಂತ ನನ್ನ ಒಂದು ಇದು ರೈಟ್. ಅಭಿಪ್ರಾಯ. ಗೋಪಾಲ್ ಕೃಷ್ಣ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ನಾಗೇಂದ್ರ ಅವ್ರ ಹತ್ರ ನೀವು ರಾಜೀನಾಮೆ ತಗತ್ತೀರಾ ಆರೋಪ ಕೇಳಿ ಬಂದ ತಕ್ಷಣ, ಬಟ್ ಇವ್ರ ಹತ್ರ ಯಾಕಿಲ್ಲ? ಸಿದ್ದರಾಮಯ್ಯನವರೇ ರಾಜೀನಾಮೆ ಪಡಿಬೇಕು ಅಂತಕ್ಕಂಥದ್ದು ಇವ್ರ ಆಗ್ರಹ.